ಪದ್ಮ ಅಂತೇಳಿ ಈಗ ಬೆಂಗಳೂರಲ್ಲಿ ಕೆಲಸದಲ್ಲದಾಳ. ಇಲ್ಲಿ 10 ವರ್ಷದ ಹಿಂದ್ಗಡೆಗೆ ಅವನ್ನ ಪ್ರೀತಿಸಿ ಮದುವೆ ಆಗಿದ್ಲು ಹುಡುಗನ್ನ. ಅವನ ಹೆಸರು ಪ್ರವೀಣ. ಹಾಗಾಗಿ ಅವ್ರದ್ದು ಜಾಲಿನಗರ. ಇದೇ ಥರ ಹೊಡೆದಾಡಿ ಇದು ಮಾಡಿ ದುಡಿಯೋಕೆ ಹೋಗ್ಲಿಲ್ದಂಗೆ ಬರೀ ಹಿಡ್ಕೊಂಡು ಹೊಡಿಯೋದು ಇದು ಮಾಡೋದಕ್ಕೆ ಇಲ್ಲ. ಅವಳಿಗೆ ಕುಡಿಯೋಕೆ ರೊಕ್ಕ ಕೊಡ್ಬೇಕು, ಅವಳು ಎಲ್ಲಾರ ಹೋಗಿ ಬರಲಿ ಕುಡಿಯೋಕೆ ದುಡ್ಡು ಕೊಡ್ಬೇಕು. ದುಡ್ಡು ಕೊಟ್ಟರೆ ಅವಳು ಆರಾಮಾಗೆ. ನಾವು ಹಲವಾರು ಸಲ ಹೇಳಿದ್ವಿ, ಅವು ಹೊರ ಕೆಲಸಕ್ಕೆ ಹೋದರೆ ಅನುಮಾನ ಪಡೋದ್ರಿಂದ ನಾವೇನು ಮಾಡಿದ್ವಿ, ಎಲ್ಲರೂ ಹಿರಿಯರೆಲ್ಲರೂ ತೀರ್ಮಾನ ಮಾಡಿ, ಅಲ್ಲಿ ಪ್ರಮುಖರೆಲ್ಲ ತೀರ್ಮಾನ ಮಾಡಿ, ನೀನು ದುಡ್ದು ಹಾಕ್ಬಿಡಪ್ಪ, ಅವ್ರಿಗೆ ಯಾವುದು ತೊಂದರೆ ಇರೋಲ್ಲ, ಮನೆ ತಂದು ಹಾಕಿದರೆ ಅವಳು ಎಲ್ಲಿ ಹೊರಗೆ ಹೋಗಲ್ಲ ಅಂತೇಳಿ ಹೇಳಿದರೆ ಅವನು ಟೋಟಲಿ ದುಡಿಯೋಕೆ ಹೋಗಲ್ಲ. ಕಳ್ತನೂ ಮಾಡಿದಾನ, ಇದೂ ಮಾಡಿದಾನ ಪರಿಸ್ಥಿತಿ. ಈಗ ಹಿಂದೆ ಒಂದ್ಸಲಿ ಇದೇ ಥರ ಬೆಂಗಳೂರಲ್ಲೂ ಇದು ಮಾಡಿ ಜೈಲಿನಲ್ಲೂ ಇದ್ದು ಬಂದಾನ ಈ ಹುಡುಗಿಗೆ ಹಾಕಿ. ಈಗ ಮತ್ತೆ ಪದೇ ಇದಾಗಿರೋದ್ರಿಂದ ಡೈವರ್ಸಿಗೆ ಅಪ್ಲೈ ಮಾಡಿದ್ರು. ಡೈವರ್ಸಿಗೆ ಅಪ್ಲೈ ಮಾಡಿದ ಮೇಲೆ ಈ ಕೋರ್ಟ್ ಒಳಗಡೆ ಈ ಥರ ನಡೆದೈತೆ. ಅವನು ಹೊರ ಬಂದ್ರೂ ನೆಕ್ಸ್ಟಿಗೆ ಅವಳು ಪ್ರಾಣ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಕಠಿಣ ಶಿಕ್ಷೆ ಆಗ್ಬೇಕಂತೇಳಿ ನಿಮ್ಮ ಮುಖಾಂತರ ಇವತ್ತು ಡೈವರ್ಸಿಗೆ ಇದು ಮಾಡಿದಾರಲ್ಲ, ಕೊನೆ ಹಂತಕ್ಕೆ ಬಂದಿತ್ತು ಸರ್. ಅದಷ್ಟೇ ಗೊತ್ತು, ನಾವು ಹೋಗಿದ್ದಿಲ್ಲ. ಕೋರ್ಟ್ ಒಳಗಡೆ ಇದು ಹಾಕಿದಾರ ಅನ್ನೋದಕ್ಕೆ ಇಲ್ಲಿ ಬಂದು ಚಾಕು ಹಾಕಿದಾನೆ ಅಂತೇಳಿ. ಈಗ ಅವಳು ಸ್ವಲ್ಪ ಒಂದು 5-6 ಹತ್ರ ಇದಾಗಿದೆ. ಈಗ ಹೈಟೆಕ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಕ್ಕೆ ಹೋಗ್ತಿದ್ದಾವೆ ಸರ್. ಯಾರ ತಂದೆ ಅಲ್ಲ, ಯಾವ ತಂದೆ ಈಗ ಅವ್ರ ಮನೆಯಲ್ಲಿರೋರೆಲ್ಲರೂ ಇಂಜಿನಿಯರ್ಸ್ಗಳು. ಅವ್ರು ಕೊಟ್ಟಿರೋರು, ಅವ್ರ ಮಕ್ಕಳನ್ನ ಕೊಟ್ಟಿರೋದು ಇಂಜಿನಿಯರ್. ಇವಳು ಒಬ್ಬ ಗ್ರಾಜುಯೇಟೇ. ನಾನು ಹೇಳ್ತಿರೋದು, ಇವನ್ ಲವ್ ಮಾಡಿ ಮದುವೆ ಆಗಿರೋದ್ರಿಂದ ಇವನ್ ಈಗ ಅವ್ರು ಯಾವ ಮಗಳನ್ನ ಯಾವ ತಂದೆ ಜೀವನ ಹಾಳು ಮಾಡಕ್ಕೆ ನೋಡ್ತಾರ? ಸುಮ್ಮನೆ ಈಗ ಅವ್ನು ಇರೋದು ನೋಡ್ರಿ, ಅವ್ರು ಇರೋದು ನೋಡ್ರಿ. ನೀವು ನಿಮ್ಮ ಪರಿಶೀಲನೆ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ಕೂಡ ಹಲವಾರು ಸಲ ತೀರ್ಮಾನ ಮಾಡಿದ್ದೀನಿ. ಮಹಿಳಾ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, KTJ ನಗರದಾಗ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಎಲ್ಲ ಮಾಡಿದ್ದೀನಿ. ಈಗ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಕಡೆ ಪ್ರಮುಖರು ಅವ್ರ ಕಡೆ ಪ್ರಮುಖರು ಎಲ್ಲ ಕುಂತ್ಕೊಂಡು ಮಾತಾಡಿದವು. ರಾಜ್ಯ ಪಂಚಾಯತಿನೂ ಹಲವಾರು ಸಲ ಮಾಡಿದವು. ಇವನಿಗೆ ಹೆಂಗಪ್ಪ ಅಂದರೆ ಕುಡಿಯೋಕೆ ರೊಕ್ಕ ಕೊಡಬೇಕು. ದಿವಸ ಕುಡಿಯೋಕೆ ರೊಕ್ಕ ಕೊಟ್ಟು 1 kg ಚಿಕನ್ ತಗೊಂಬಂದು ಕೊಟ್ಟರೆ ಅವಳು ಒಳ್ಳೆಯವಳು. ಯಾವನ್ ತಗೋ ಮಕ್ಕನ್ ಬರಲಿ. ಅದು ಏನು ಇರಲ್ಲ ಪಾಪ. ಈಗ ನಿನಗೆ ಅನುಮಾನ ಐತಂದ್ರೆ ಒಬ್ಬ ಇದು ಆ ಹೆಣ್ಣಿ ಬಗ್ಗೆ ಅನುಮಾನ ಐತಪ್ಪ ಅಂದ್ರೆ ಅವಳಿಗೆ ಮನೆಗೆ ಕುಂದಿಸಿ ಕೂಡಾಕ್ಬಿಟ್ರೆ ಮುಗಿದು ಹೋಗುತ್ತೆ. ನಾವು ದುಡ್ಡು ಹಾಕಿದ್ರೆ ಅವಳು ಎಲ್ಲಿ ಹೊರಗಡೆ ಹೋಗೋದೇ ಇಲ್ಲಲ್ಲ, ಅನುಮಾನ ಪಡೋಂಥ ಅವಶ್ಯಕತೆನೇ ಇರಲ್ಲ. ಹೌದು ಸರ್, ಕ್ಲಾಸ್ಮೇಟ್ ಅಲ್ಲ ಸರ್. ಅವನು ಆಟೋ ಡ್ರೈವರು, ಅವಳು ಗ್ರಾಜುಯೇಟ್. ಪರಿಚಯ ಈ ಅವಳ ಫ್ರೆಂಡಿಂದ ಏನೋ ಜಾಲಿನಗರದ ಯಾರೋ ಫ್ರೆಂಡಿಂದ ಹಿಂಗೆ ಪರಿಚಯ ಆಗಿ ಲವ್ ಮಾಡಿ ಮದುವೆ ಆಗಿದೆ. ಇಲ್ಲ ಸರ್, ಎಂಟ್ರಿ ಕ್ಯಾಸ್ಟ್. ಇದು ಹುಡುಗ ನೇಕಾರು, ಇದು ಹುಡುಗ ಕುರುಬರು, ಹುಡುಗಿ ನೇಕಾರು. ಇಲ್ಲ ಸರ್, ವಿರೋಧ ಇತ್ತು. ಹೆಚ್ಚು ಕಮ್ಮಿ 3-4 ವರ್ಷ ಅವ್ರ ಮನೆ ಹತ್ರನೇ ಬಿಟ್ಕೊಂಡಿಲ್ಲ ನಮ್ಮ ಅಣ್ಣರು. ಆಮೇಲೆ ಮತ್ತೆ ಎಣ್ಣೆತ್ತಾರು ಮತ್ತೆ ಹುಡುಗಿ ಆಳೋದಕ್ಕೆ ಇದು ಮಾಡೋದಕ್ಕೆ ಮತ್ತೆ ಪಾಪು ಆದ್ಮೇಲೆ ಹೋಗೋದು ಬರೋದು ಮಾಡಿದಾರ. ಅದು ಕಡಿಮೆ. ಹ್ಞೂ ಸರ್, ಈ ಥರ ಮಾಡಿದಾನೆ ಸರ್.